ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಗದೀಶ್ ಚೌಧರಿರವರು, ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರು. ನೀನೇ ಜೀವ ನೀನೇ ಪ್ರಾಣ ಅಂದೋನೆ ಯಮ ಆಗಿದ್ದಾನೆ. ಇಬ್ಬರ ನಡುವಿನ ವಿರಸದಿಂದಲೇ ಅಂತ್ಯವಾಯಿತು ಪ್ರೀತಿ. ಪ್ರಿಯತಮೆಯನ್ನ ನಡು ರಸ್ತೆಯಲ್ಲೇ ಚಾಕುವಿನಿಂದ ಎರೆದಿದ್ದಾನೆ ಪ್ರಿಯತಮ. 27 ವರ್ಷದ ಸುಜಾತ ಕೊಲೆಯಾದಂತಹ ಯುವತಿ ಕೋಲಾರ ಹೊರವಲಯದ ಬಂಗಾರಪೇಟೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಯಳಬುರ್ಗಿ ಗ್ರಾಮದ ಚಿರಂಜೀವಿ ಎಂಬಾತನಿಂದ ಕೊಲೆಯಾಗಿದೆ. ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸಕ್ಕೆ ಹೊರಟಿದಂತಹ ಯುವತಿ ಹೊಸಕೋಟೆ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಚಿರಂಜೀವಿ ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಪ್ರೀತಿ ಅಂತಂದ್ರೆ ತ್ಯಾಗ, ಮತ್ತೆ ಪ್ರೀತಿ ಅಂತಂದ್ರೆ ನಂಬಿಕೆ ಅಂತಾರೆ. ಬಟ್ ಆದ್ರೆ ಅದೇ ಪ್ರೀತಿಯ ಹೆಸರಲ್ಲಿ ಇಲ್ಲೊಬ್ಬ ಯುವಕ ಯುವತಿಯನ್ನ ಮನಸೋ ಹೆಚ್ಚೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ. ಸದ್ಯಕ್ಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಕೊಲೆ ಮಾಡಿರುವಂತಹ ಪ್ರಿಯತಮ. ಕೊಲೆಯಾದಂತಹ ಪ್ರಿಯತಮೆ 27 ವರ್ಷದ ಸುಜಾತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಿಯತಮೆಯನ್ನ ನಡು ರಸ್ತೆಯಲ್ಲೇ ಚಾಕುವಿನಿಂದ ಇರಿದು ಬಲಿ ಪಡೆದುಕೊಂಡಿದ್ದಾನೆ. ಕೋಲಾರದ ಹೊರವಲಯದಲ್ಲಿ ಈ ಒಂದು ಬೆಚ್ಚಿ ಬೀಳಿಸಿರುವಂತಹ ಘಟನೆ ಜರುಗಿದೆ. ಇಬ್ಬರ ನಡುವಿನ ಸಣ್ಣ ವಿರಸ ಇವತ್ತು 27 ವರ್ಷದ ಯುವತಿಯ ಪ್ರಾಣವನ್ನೇ ಕಿತ್ಕೊಂಡಿದೆ. ಕೆಲಸಕ್ಕೆ ಹೊರಟಿದಂತಹ ಸುಜಾತಳನ್ನ ಕಾದು ಕುಳಿತಿದ್ದಂತಹ ಚಿರಂಜೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಸುಜಾತ ಮತ್ತು ಚಿರಂಜೀವಿ ನಡುವೆ ಏನಾಗಿತ್ತು? ಯಾವ ಕಾರಣಕ್ಕೆ ಈ ಕೊಲೆ ಮಾಡಿದಾನಂತೆ? ಹೌದು ರಮ್ಯ, ಏನು ಇಂದು ಬೆಳಗ್ಗೆನೆ ನಡೆದಂತಹ ಒಂದು ಇದು ಕೊಲೆ ಇಡೀ ಒಂದು ಕೋಲಾರ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಸುಜಾತ ಮತ್ತು ಚಿರಂಜೀವಿ ಇಬ್ರು ಸಹ ಒಂದು ಕೆಲವು ವರ್ಷಗಳಿಂದ ಒಂದು ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ತಾರೆ. ಈ ಪ್ರೀತಿಯ ಕೆಲವೊಂದು ದಿನಗಳ ಹಿಂದೆ ಇಬ್ಬರ ನಡುವೆ ಸಹ ಕೆಲವು ಮನಸ್ತಾಪಗಳು ಉಂಟಾಗಿರ್ತದೆ. ಮನಸ್ತಾಪಗಳಿಂದ ಅದೇ ರೀತಿ ಇಬ್ರು ಸಹ ಮಾತನ್ನ ನಿಲ್ಸಿರ್ತಾರೆ. ಈ ಮಾತು ನಿಲ್ಸಿದಂತಹ ಒಂದು ಸಂದರ್ಭದಲ್ಲಿ ನಂತರ ಒಂದು ಇದರಲ್ಲಿ ಇವತ್ತು ಬೆಳಗ್ಗೆನೆ ಸಹ ಈ ಏನು ಸುಜಾತ ಇರ್ತಾರೆ, ಸುಜಾತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸಕ್ಕೆ ಓಡ್ತಿರುವಂತಹ ಯುವತಿ ಬಸ್ಗಾಗಿ ಕಾಯ್ತಾ ಇರ್ತಾಳೆ. ಈ ಒಂದು ಬಂಗಾರಪೇಟೆ ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿ ಒಂದು ಜಂಕ್ಷನ್ ನಲ್ಲಿ ಬಸ್ಗಾಗಿ ಕಾಯ್ತಾ ಇರ್ತಾಳೆ. ಆಗ ಕಾದು ಕುಳಿತಿದ್ದಂತಹ ಒಂದು ಚಿರಂಜೀವಿ ಏಕಾಏಕಿ ಸುಜಾತ ಮೇಲೆ ಇರ್ತಾರೆ ಮತ್ತು ಪರಸ್ಪರ ಒಂದು ವಾಗ್ವಾದ ನಡೀತದೆ. ಅಲ್ಲಿ ಯಾರು ಇಲ್ಲದೆ, ಯಾಕಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸಹ ಒಂದು 6 ಗಂಟೆಯ ಸಮಯದಲ್ಲಿ ಸಹ ಯಾರು ಇಲ್ಲದಂತಹ ಒಂದು ಇದರಲ್ಲಿ ಸಂಪೂರ್ಣವಾಗಿ ಇಬ್ಬರ ನಡುವೆ ಸಹ ವಾಗ್ವಾದಗಳು ನಡೀತವೆ. ಈ ವಾಗ್ವಾದಗಳಲ್ಲಿ ಸಹ ಚಿರಂಜೀವಿ ಏಕಾಏಕಿ ಚಾಕು ಹಿಡಿದು ಚಾಕುವಿನಿಂದ ಒಂದು ಸುಜಾತ ಒಂದು ಕುತ್ತಿಗೆ ಒಂದು ಭಾಗಕ್ಕೆ ತಿವಿತಾನೆ. ಈ ಒಂದು ಒಂದೇ ತಿವಿತದಲ್ಲಿ ಸುಜಾತ ಸ್ಥಳದಲ್ಲಿ ಸಹ ಒಂದು ಬೀಳ್ತಾಳೆ. ಆದ್ರೂ ಸಹ ಅಲ್ಲಿ ತಕ್ಷಣಕ್ಕೆ ಯಾರು ಸಹ ಇರೋದಿಲ್ಲ. ಆದ್ರೆ ಬಿದ್ದಂತಹ ಒಂದು ಯುವತಿ ಒದ್ದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹುತೇಕರ ಅಲ್ಲಿ ಸುತ್ಕೊಂತಾರೆ. ಸುತ್ಕೊಂಡು ಅವನಿಗೆ ಹಿಡಿದು ಈ ಚಿರಂಜೀವಿನ ಹಿಡಿದು ಥಳಿಸಿ ಬಹುತೇಕವಾಗಿ ಅವರೇ ಸಹ ಪೊಲೀಸರಿಗೆ ಒಂದು ಫೋನ್ ಮಾಡಿ ಹುಡುಗನನ್ನ ಒಂದು ಚಿರಂಜೀವಿಯನ್ನ ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಈಗಾಗಲೇ ಸಹ ಪೊಲೀಸರು ಒಂದು ಕೇಸನ್ನ ದಾಖಲಿಸಿಕೊಂಡು ಯಾವ ರೀತಿ ಈ ಒಂದು ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.